ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವಾಗ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಿ. ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ನ ನಾವು ತಗೋಬೇಕಾ ಬೇಡವಾ? ಇದು ಯಾಕೆ ನಾನು ಕೇಳಿದೆ ಅಂದರೆ, ಇತ್ತೀಚೆಗೆ ತುಂಬ ಜನ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇಲ್ಲ, ನಾನು ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಕರೆಕ್ಟಾಗಿ ಮಾಡಿದೆ, ಪಾಸಿಟಿವ್ ಆಗಿದ್ದೀನಿ, ಎಲ್ಲೂ ನೆಗೆಟಿವ್ ಎಮೋಷನ್ನ ಹೊರಗೆ ಹಾಕಲಿಲ್ಲ, ನೀವು ಹೇಳ್ದಂಗೆ ನಾನು ಟೆಕ್ನಿಕ್ ಮಾಡಿದ್ದೀನಿ, ಆದರೂ ನನಗೇನು ವರ್ಕ್ ಆಗ್ತಾ ಇಲ್ಲ, ಯಾಕೆ ಅಂತ ಕೇಳಿದ್ರು. ನಾನು ಅವ್ರ ಹತ್ರ ಫುಲ್ ಡೀಟೇಲ್ಸ್ ತಗೊಂಡಾಗ ನನಗೆ ಗೊತ್ತಾಗಿದ್ದೇನು, ಅವರು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಹೊರತು ಅದಕ್ಕೆ ತಕ್ಕಂಥ ಆ್ಯಕ್ಷನ್ ತಗೊಂಡಿಲ್ಲ. ಸೊ ಈ ವಿಡಿಯೋಲಿ ನಾವೇನು ತಿಳ್ಕೊಳ್ಳೋಣ, ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ ನಂತರ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಥವಾ ಆ್ಯಕ್ಷನ್ ತಗೊಂಡ್ರೆ ಏನಾಗುತ್ತೆ, ಇದರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಇದು ತುಂಬಾ ಮುಖ್ಯವಾಗಿದೆ. ಯಾಕೆಂದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದೆಷ್ಟು ಮುಖ್ಯನೋ ಈ ಆ್ಯಕ್ಷನ್ ತಗೊಳ್ಳೋದು ಅಷ್ಟೇ ಮುಖ್ಯ. ಎರಡರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದ್ರೂ ನಮ್ಮ ಕೆಲಸ ಆಗಲ್ಲ. ಸೊ ಇದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ನಿಮಗೆಲ್ಲ ನನ್ನದೊಂದು ಕಿರು ಪರಿಚಯ. ನಾನು ತ್ರಿವೇಣಿ, ಸರ್ಟಿಫೈಡ್ ಹೋಪೋನೋಪೋನೋ ಹೀಲರ್. ನಾನು ಒನ್ಸ್ ಇನ್ 15 ಡೇಸ್ ಒಂದು ಹೊಸ ಝೂಮ್ ಸೆಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಹೀಲಿಂಗ್ಸ್ ಮಾಡ್ತಾ ಇರ್ತೀನಿ. ಹೀಲಿಂಗ್ಸ್ ಯಾವುದ್ರ ಬಗ್ಗೆ ಅಂದರೆ, ನಿಮ್ಮ ಜೀವನದಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದರೆ, ರಿಲೇಷನ್ಶಿಪ್ ಇಶ್ಯೂಸ್ ಇದ್ದರೆ, ಅಥವಾ ನಿಮ್ಮ ಕೆಲಸದ ವಿಷಯದಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಅಥವಾ ಹಣದ ವಿಷಯದಲ್ಲಿ ನಿಮಗೇನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಹೀಲಿಂಗ್ ಮೂಲಕ ಸರಿ ಮಾಡೋದು, ಲೈವಲ್ಲೇ ಹೀಲಿಂಗ್ ಮಾಡೋದು. ಇದು ಫ್ರೀ ಇರುತ್ತೆ, ಹಾಗಾಗಿ ಎಲ್ಲರೂ ಜಾಯಿನ್ ಆಗಬಹುದು. ಈಗ ಮೊದಲನೇ ಸೆಷನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸೆಷನ್ನು ನೆಕ್ಸ್ಟ್ ವೀಕ್ ಇರುತ್ತೆ. ನನ್ನ ವಾಟ್ಸಪ್ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಝೂಮ್ ಸೆಷನ್ಸ್ ಅಟೆಂಡ್ ಮಾಡೋಕ್ಕೆ ಅಲ್ಲಿ ಜಾಯಿನ್ ಆದರೆ ನಾನು ಅಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಓಕೆ, ಇವಾಗ ಇವತ್ತಿನ ಟಾಪಿಕ್ಗೆ ಬರೋಣ. ಈಗ ನೀವೊಂದು ಹೂ ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ತೀರ, ಯಾವುದೋ ಒಂದು ವೆರೈಟಿ ಆಗಿರುವಂಥ ಹೂವು. ಅದಕ್ಕೇನಾದರೂ ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಆ ಹೂ ತಗೊಂಡಿದ್ದೀನಿ ಅಂತೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ಅದಕ್ಕೇನಾದರೂ ಆ್ಯಕ್ಷನ್ ಬೇಕಾಗತ್ತಾ? ಬೇಕಾಗಲ್ಲ. ಯಾಕೆಂದರೆ ನೀವು 10 ವರ್ಷ ನಾನು ಇದಕ್ಕೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಕೂಡಿಟ್ಟು ಆಮೇಲೆ ನಾನು ಆ ಹಣದಿಂದ ಈ ಹೂನ ತಗೋಬೇಕು ಅಂತ ಏನೂ ಇರಲ್ಲ ಅಲ್ವಾ. ಆ ಹೂನ ಸೀಸನ್ ಬಂದಾಗ ಆ ಹೂ ಕಾಣಿಸುತ್ತೆ, ನೀವು ತಗೊಳ್ತೀರಾ. ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಕಣ್ಣಿಗೆ ಅದು ಕಾಣಿಸುತ್ತೆ ಅಂತ. ಸೊ ಕಾಣಿಸುತ್ತೆ, ಡೈರೆಕ್ಟಾಗಿ ಹೋಗಿ ತಗೊಳ್ತೀರಾ ಅಷ್ಟೇ. ಇದಕ್ಕೆ ನೀವೇನಾದರೂ ಆ್ಯಕ್ಷನ್ ಅಂತ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಐಸ್ ಕ್ರೀಮ್ ಬೇಕು ಅಂತ ಅಂದ್ಕೊಂಡ್ರೆ, ನಿಮಗೆ ಯಾವ ಐಸ್ ಕ್ರೀಮ್, ಇವತ್ತು ನಾನು ಐಸ್ ಕ್ರೀಮ್ ತಿಂತೀನಿ ಅಂತ ಅಂದ್ಕೊಂಡ್ರೆ ನೀವು ತಗೊಂಡು ತಿಂದಿರ್ತೀರಾ ಅಥವಾ ಯಾರಾದರೂ ಕೊಡಿಸಿರ್ತಾರೆ ಹೊರತು ಅದಕ್ಕೆ ನೀವು ಎಕ್ಸ್ಟ್ರಾ ಆ್ಯಕ್ಷನ್ ಹಾಕೋ ಅವಶ್ಯಕತೆ ಇರಲ್ಲ ಅಲ್ವಾ. ಸೊ ಈಗ ನೀವು ಹೂ ತಗೋಬೇಕು ಅಂದ್ಕೊಂಡ್ರೆ ನಿಮ್ಮ ಕಣ್ಣಿಗೆ ಹೂ ಕಾಣಿಸುತ್ತೆ, ಅಥವಾ ಯಾರಾದರೂ ಒಬ್ಬರು ನಿಮಗೆ ಆ ಹೂನ ತಂದು ಕೊಟ್ಟಿರ್ತಾರೆ. ಅದೇ ರೀತಿ ಐಸ್ ಕ್ರೀಮನ್ನು ಅಷ್ಟೇ. ನೀವು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಕೊಂಡಾಗ ನೀವು ಅಂದ್ಕೊಳ್ದೇ ಇರೋವಂಥ ಪರಿಸ್ಥಿತಿಲಿ ಹೋಗಿ ತಗೊಂಡು ತಿಂದಿರ್ತೀರ, ಅಥವಾ ಯಾರಾದರೂ ಬಂದು ನಿಮಗೆ ಕೊಡಿಸಿರ್ತಾರೆ. ಇದು ಹೇಗಾಗುತ್ತೆ? ಯಾರು ಈ ರೀತಿ ಮಾಡಿರ್ತಾರೆ? ಯೂನಿವರ್ಸ್ ಮಾಡಿರುತ್ತೆ ಅಲ್ವಾ. ಇದೆಲ್ಲ ಸಣ್ಣ ಪುಟ್ಟ ಆ್ಯಕ್ಷನ್ಸ್, ನಾವು ಅಂಗಡಿಗೆ ಹೋಗಿ ತಗೊಳ್ಳೋದು ಇದೆಲ್ಲ. ಸೊ ಇದು ನಾವು ಆ್ಯಕ್ಷನ್ ಹಾಕಿದ್ರೇ ಕೆಲಸ ಆಗುತ್ತೆ ಅನ್ನೋಷ್ಟು ದೊಡ್ಡ ಮ್ಯಾನಿಫೆಸ್ಟೇಷನ್ ಅಲ್ಲ. ಇದೆಲ್ಲ ಸಣ್ಣ ಪುಟ್ಟ ಮ್ಯಾನಿಫೆಸ್ಟೇಷನ್ಸು, ತಾನಾಗಿಯೇ ಕೂಡ ಆಗುತ್ತೆ. ಈಗ ನೆಕ್ಸ್ಟು, ನಿಮ್ಮಲ್ಲಿ ಕೆಲವರು UPSC ಎಕ್ಸಾಮ್ ಬರಿಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಸೆಕೆಂಡ್ PUC ಎಕ್ಸಾಮ್, ಅಥವಾ 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ಅಥವಾ ನೀಟ್ ಎಕ್ಸಾಮ್, ಅಥವಾ BEಗೆ CET ಎಕ್ಸಾಮ್, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀತಾ ಇರ್ತೀರ. ಸೊ ಇದಕ್ಕೆ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ? ನಾನು UPSC ಬರೆದೆ, ನಾನು ಪಾಸ್ ಆಗಿದ್ದೀನಿ, ನಾನು ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದೀನಿ, ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಿದ್ದೀನಿ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ನೀವೇ ಅಲ್ಲದೆ ನಿಮ್ಮ ಪೇರೆಂಟ್ಸು ಕೂಡ, ಯಾರೆಲ್ಲ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೋ ಅಥವಾ ಚೆನ್ನಾಗಿ ಓದಲಿ ಅಂತ ಅಂದ್ಕೊಳ್ತೀರೋ, ನೀವು ಕೂಡ ನನ್ನ ಮಗ ಓದಿದ್ದಾನೆ, ಪಾಸ್ ಮಾಡಿದ್ದಾನೆ, ನನ್ನ ಮಗಳು ಓದಿದ್ದಾಳೆ, ಪಾಸ್ ಮಾಡಿದ್ದಾಳೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಅಲ್ವಾ. ಈ ರೀತಿ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಈಗ ನೀವೇನಂತೀರಾ, ಈ ಥರ ಒಂದು ಎಕ್ಸಾಮ್ಸ್ ಬರೆದು ಪಾಸ್ ಆಗಿದ್ದೀನಿ ಆಲ್ರೆಡಿ ಅಂತ ವಾಟರ್ ಬಾಟಲ್ ಟೆಕ್ನಿಕ್ಕು ಅದು ಇದು ಅಂತ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಈ ಮ್ಯಾನಿಫೆಸ್ಟೇಷನ್ ಆಗಿಬಿಡುತ್ತೆ, ಯೂನಿವರ್ಸ್ ಬಂದು ಪಾಸ್ ಮಾಡಿಸ್ಬಿಡುತ್ತೆ ಅಂತ ಅಂದ್ಕೊಳ್ತೀರಾ?
ಇಲ್ಲ ತಾನೆ? ಇದಕ್ಕೆ ನಿಮ್ಮ ಆ್ಯಕ್ಷನ್ ಬೇಕೇ ಬೇಕು ತಾನೆ? ಏನು ಆ್ಯಕ್ಷನ್ ಬೇಕು? ನೀವು ಕಷ್ಟಪಟ್ಟು ಓದಬೇಕು. ಇದು ನಿಮ್ಮ ಆ್ಯಕ್ಷನ್ನು ಇದ್ದಾಗ ಯೂನಿವರ್ಸ್ ಕೂಡ ಕೆಲಸ ಮಾಡುತ್ತೆ. ಆಗ ಪ್ರತಿಫಲ ಬಂದು ನೀವು ಕೇಳ್ದಂಗೆ ಸಿಗುತ್ತೆ. ಯಾಕೆಂದರೆ ಇಲ್ಲಿ ನೀವೊಬ್ಬರೇ ಕೆಲಸ ಮಾಡ್ತಾ ಇಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರೋದ್ರಿಂದ ಯೂನಿವರ್ಸ್ ಕೂಡ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೆ. ನೀವು ಯೂನಿವರ್ಸ್ ಇಬ್ಬರು ಜೊತೆಗೆ ಕೆಲಸ ಮಾಡಿ ನೀವು ಬೇಕು ಅಂತ ಕೇಳಿಬಿಟ್ಟು ಅದಕ್ಕೆ ತಕ್ಕಂಥ ಆ್ಯಕ್ಷನ್ನು ಕೊಟ್ಟಿದ್ದೀರಾ. ಇನ್ನು ಮಿಕ್ಕಿದ ಕೆಲಸನ ಯೂನಿವರ್ಸ್ ಮಾಡಿದೆ. ಸೊ ಇಬ್ಬರೂ ಸೇರಿ ಒಂದು ಔಟ್ಕಮ್ನ ತಗೊಂಡು ಬಂದಿದ್ದೀರಾ. ಇಲ್ಲಿ ಇನ್ನೂ ಒಂದು ಅದ್ಭುತ ಕೂಡ ನಡೆಯುತ್ತೆ. ಏನು ಅಂದರೆ, ನೀವು ಬರೀ ಓದಿದ್ದೀನಿ, ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ನೀವು ಓದ್ತಾ ಕೂಡ ಇರ್ತೀರಲ್ವಾ, ಎಫರ್ಟ್ ಕೂಡ ಹಾಕ್ತಾ ಇರ್ತೀರ. ಅವಾಗ ಇನ್ನೂ ಒಂದು ಹೆಲ್ಪ್ ಕೂಡ ಸಿಗುತ್ತೆ ನಿಮಗೆ ಯೂನಿವರ್ಸಿಂದ. ಅದೇನು ಅಂದರೆ, ಸಪೋಸ್ ನೀವು ಎಲ್ಲೂ ಕೋಚಿಂಗ್ಗೆ ಹೋಗ್ತಾ ಇರಲ್ಲ, ಟ್ಯೂಷನ್ಸು ಅಥವಾ ಬೇರೆ ಕೋಚಿಂಗು ಇಲ್ಲೆಲ್ಲೂ ಹೋಗ್ತಾ ಇರಲ್ಲ ಅಂದ್ಕೊಳ್ಳಿ. ಬಟ್ ಯೂನಿವರ್ಸ್ಗೆ ಅನಿಸುತ್ತೆ ನಿಮಗೆ ಇಂಥ ಕಡೆ ಕೋಚಿಂಗ್ ತಗೊಂಡ್ರೆ ನಿಮಗಿನ್ನೂ ಒಳ್ಳೆಯದು, ಇನ್ನೂ ಜಾಸ್ತಿ ತಿಳುವಳಿಕೆ ಬರುತ್ತೆ ಅಂತ ಅನ್ನಿಸ್ದಾಗ ಯಾರ್ದೋ ಮೂಲಕ ನಿಮ್ಮ ಪೇರೆಂಟ್ಸ್ಗೆ ಬಂದು ಹೇಳಿ ಅವ್ರು ನಿಮ್ಮನ್ನು ಸೇರಿಸೋ ಥರ, ಅಥವಾ ನಿಮಗೆ ಮನ್ಸಿಗೆ ಬಂದು ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿ ನೀವು ಹೋಗಿ ಪೇರೆಂಟ್ಸಿಗೆ ಹೇಳಿ ಅಲ್ಲಿ ಸೇರ್ಕೊಳ್ಳೋ ಥರ ಮಾಡುತ್ತೆ. ಅಥವಾ ನೀವು ಆಲ್ರೆಡಿ ಯಾವುದಾದ್ರೂ ಟ್ಯೂಷನ್ಸ್ಗೆ ಟ್ಯುಟೋರಿಯಲ್ಸ್ಗೆ ಹೋಗ್ತಾ ಇದ್ದರೆ ನೀವು ಅಲ್ಲೇ ಕಂಟಿನ್ಯೂ ಮಾಡಿದರೆ ನಿಮ್ಗೆ ಅಲ್ಲಿಂದ ಒಳ್ಳೆ ಮಾರ್ಕ್ಸ್ ಬರಲ್ಲ ಅಂತ ಯೂನಿವರ್ಸ್ಗೆ ಅನ್ಸಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ನೀವು ಅಲ್ಲಿಂದ ಬಿಡಿಸ್ಬಿಟ್ಟು ಅವರೇ ನಿಮ್ಮನ್ನು ಒದ್ದೋಡಿಸೋ ಥರನೋ ಅಥವಾ ನೀವೇ ಅಲ್ಲಿಂದ ಬಿಡೋ ಥರನೋ ಮಾಡಿಬಿಟ್ಟು ಬೇರೆ ಇನ್ನೂ ಒಳ್ಳೆ ಕಡೆ ಸೇರ್ಕೊಳ್ಳೋ ಥರ ಮಾಡಿ ಆಮೇಲೆ ನಿಮ್ಮ ಆ್ಯಕ್ಷನ್ಗೆ ಒಳ್ಳೆ ಪ್ರತಿಫಲ ಕೊಡುತ್ತೆ. ಸೊ ನಮ್ಮ ಆ್ಯಕ್ಷನ್ ಅನ್ನೋದೊಂದು ಇರಬೇಕು. ನಾವು ಓದಿದ್ದೀವಿ, ಪಾಸ್ ಆಗಿದ್ದೀವಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರ ಜೊತೆ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಕೂತ್ಕೊಂಡು ಓದೋದು. ನಿಮ್ಮ ಆ್ಯಕ್ಷನ್ ಏನು? ಓದೋದು ಇಷ್ಟಪಟ್ಟು. ಯಾಕೆಂದರೆ ಈ ಕಡೆ ಯೂನಿವರ್ಸ್ ಮೇಲೆ ನಂಬಿಕೆ, ಯೂನಿವರ್ಸ್ಗೆ ಹೇಳಿಬಿಟ್ಟಿದ್ದೀರಾ ನಾನು ಪಾಸ್ ಆಗಿದ್ದೀನಿ, ಇಷ್ಟೇ ಮಾರ್ಕ್ಸ್ ನನಗೆ ಬರುತ್ತೆ ಅಂತ. ಖಂಡಿತ ಅದು ಯೂನಿವರ್ಸ್ನ ಕೆಲಸ ಮಿಕ್ಕಿದ್ದು. ಆದರೆ ನೀವು ಮಾಡೋ ಕೆಲಸ ಇಷ್ಟಪಟ್ಟು ಓದೋದು. ಕಷ್ಟಪಟ್ಟು ಅಯ್ಯೋ ಯೂನಿವರ್ಸ್ಗೆ ಬೇರೆ ಹೇಳಿಬಿಟ್ಟಿದ್ದೀನಿ ಓದಬೇಕು ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ಓದಲೇಬೇಕು ಅಂತ ಬೈಕೊಂಡು ಓದಿದ್ರೆ ಖಂಡಿತ ನಿಮಗೆ ತಲೆಗೂ ಹತ್ತಲ್ಲ, ಅದು ನೆನಪು ಇರಲ್ಲ. ಸೊ ಇಷ್ಟಪಟ್ಟು ಓದೋದೇ ನಿಮ್ಮ ಎಫರ್ಟ್ ಆಗುತ್ತೆ ಅಲ್ಲಿ. ಈಗ ನೆಕ್ಸ್ಟ್ ಕೆಲಸದ ವಿಷಯ ಬರೋಣ. ಈಗ ತುಂಬ ಜನ ಜಾಬ್ ಇಲ್ಲ ಅನ್ನೋದು ಮೆಜಾರಿಟಿ ಪ್ರಾಬ್ಲಮ್ ಆಗಿದೆ ಯೂತಲ್ಲಿ. ಅಥವಾ ಕೆಲವ್ರಿಗೆ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಕಮ್ಮಿ ಸ್ಯಾಲ್ರಿ ಇದೆ, ಇನ್ನೂ ಜಾಸ್ತಿ ಸ್ಯಾಲ್ರಿ ಅಥವಾ ಡ್ರೀಮ್ ಜಾಬ್ ಅನ್ನೋದು ಬೇಕು ಅಂತ ಇರುತ್ತೆ ಅವ್ರಿಗೆ ಮನಸ್ಸಲ್ಲಿ ಅಲ್ವಾ. ಇಂಥವ್ರು ಹೇಗೆ ಆ್ಯಕ್ಷನ್ ತಗೋಬೇಕು? ಈಗ ಕೆಲಸನೇ ಇಲ್ಲ, ಹುಡುಕ್ತಾ ಇದ್ದೀರಾ, ಫಸ್ಟು ಈಗ ತಾನೇ ಎಜುಕೇಷನ್ ಮುಗ್ದಿದೆ, ಒಂದು ಕೆಲಸ ಮಾಡಬೇಕು, ಹುಡುಕ್ತಾ ಇದ್ದೀರಾ, ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀರಾ. ಇದು ನಿಮ್ಮ ಆ್ಯಕ್ಷನ್. ಬಟ್ ಕಂಪ್ಲೀಟ್ ಆ್ಯಕ್ಷನ್ ಅಲ್ಲ. ಯೂನಿವರ್ಸ್ ನಿಮ್ಮ ಹತ್ರ ಏನು ಬಯಸುತ್ತೆ? ಮನೆಯಲ್ಲಿ ಅಥವಾ ಫ್ರೆಂಡ್ಸು ಅಥವಾ ಯಾರೋ ಒಬ್ರು ಏನೋ ಒಂದು ಕೆಲಸ ಹೇಳ್ತಾರೆ, ಇದನ್ನು ಅಲ್ಲಿ ಕೊಟ್ಬಿಟ್ಟು ಬಾ, ಇದನ್ನು ಅಲ್ಲಿಡು, ಇದನ್ನು ತಗೊಂಡು ಬಾ, ಅದೂ ಕೆಲಸನೇ. ನೀವು ಆ ಕೆಲಸಕ್ಕೆ ಎಷ್ಟು ಗೌರವ ಕೊಡ್ತೀರಾ, ಎಷ್ಟು ಮರ್ಯಾದೆ ಕೊಡ್ತೀರಾ, ಎಷ್ಟು ಪ್ರೀತಿಯಿಂದ ಮಾಡ್ತೀರಾ ಅನ್ನೋದು ಯೂನಿವರ್ಸ್ ಗಮನ ಕೊಡುತ್ತೆ. ಯೂನಿವರ್ಸ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀವೇನಾದರೂ ಯಾರು ಏನೇ ಕೆಲಸ ಹೇಳಿ ಅದನ್ನು ಪ್ರೀತಿಯಿಂದ ಇಷ್ಟಪಟ್ಟು ಅದು ನಿಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಮಾಡಿದಾಗ ಓಕೆ, ಇವ್ರಿಗೆ ಕೆಲಸ ಕೊಟ್ಟರೆ ಅದನ್ನು ಪ್ರೀತಿಯಿಂದ ಮಾಡ್ತಾರೆ, ಹಾಗಾಗಿ ನಾನು ಕೊಡಬೇಕು ಅಂತಾರೆ. ಸೊ ನಿಮ್ಮ ಆ್ಯಕ್ಷನ್ ಇಲ್ಲಿ ಬರೀ ಅಪ್ಲೈ ಮಾಡೋದಲ್ಲ, ಬೇರೆ ಕೆಲಸ ಅಂತ ಬಂದ್ರೇ ಅದನ್ನು ಅಲ್ಲಿ ಪ್ರೀತಿ, ಶ್ರದ್ಧೆ, ಭಕ್ತಿ ಇದೆಲ್ಲವೂ ಇರಬೇಕು. ಆ ಕೆಲಸದ ಮೇಲೆ ಪ್ರೀತಿ. ಬರೀ ಒಂದು ಅಮ್ಮ ನಿಮ್ಮನ್ನು ಕುಡ್ದಿರೋ ಲೋಟ ಅಡುಗೆ ಮನೆಯಲ್ಲಿ ಇಡೋಕ್ಕಾಗಲ್ವಾ ಅಂದರೆ ರೇಗಾಡ್ಬಿಟ್ಟು ಹೊರಗಡೆ ಹೋಗ್ತೀರಾ, ಅಲ್ಲಿ ಆಫೀಸಲ್ಲಿ ಹೋಗಿ ಅಪ್ಲೈ ಮಾಡ್ತೀರಾ. ಇಲ್ಲಿ ಕೆಲಸಕ್ಕೆ ನೀವು ಅವಮಾನ ಮಾಡಿ ಅಲ್ಲಿ ಹೋಗಿ ಕೆಲಸ ಬೇಕು ಅಂದರೆ ಯೂನಿವರ್ಸ್ ಕೊಡುತ್ತಾ? ಒಂದ್ಸಲ ಯೋಚನೆ ಮಾಡಿ ಅಲ್ವಾ. ಸೊ ನೀವು ಏನೇ ಕೆಲಸ, ಯಾರು ಏನೇ ಕೆಲಸ ಹೇಳಿ, ಪ್ಲಸ್ ಇನ್ನೊಂದು, ನಿಮಗೆ ತುಂಬ ಕಮ್ಮಿ ಸ್ಯಾಲ್ರಿ ಇರೋವಂಥ ಒಂದು ಕೆಲಸ ಸಿಗುತ್ತೆ. ನೀವು ಇಲ್ಲ ನನಗೆ ಜಾಸ್ತಿ ಸಂಬಳ ಇರೋ ಸ್ಯಾಲ್ರಿ ಇರೋ ಜಾಬೇ ಬೇಕು, ನಾನು ಇದನ್ನು ರಿಜೆಕ್ಟ್ ಮಾಡ್ತೀನಿ ಅಂದರೆ ಇದು ನಿಮಗೆ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಕಳಿಸಿರುತ್ತೆ. ಈ ಒಂದು ಜಾಬನ್ನು, ಆ ಸಣ್ಣ ಜಾಬನ್ನು
ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ನಿಮಗೆ ಆಟೋಮ್ಯಾಟಿಕ್ ಆಗಿ ಕೆಲವೇ ದಿನಗಳಲ್ಲಿ ನಿಮ್ಮ ಡ್ರೀಮ್ ಜಾಬ್ಗೆ ಹೋಗೋ ಥರ ಮಾಡಿರುತ್ತೆ. ಸೊ ನಿಮ್ಮ ಒಂದು ಆ್ಯಕ್ಷನ್ ಏನಿಲ್ಲಿ ಕೆಲಸದ ವಿಷಯ ಬಂದಾಗ ಅದನ್ನು ಯಾರು ಏನೇ ಕೆಲಸ ಕೊಡಲಿ ಅದನ್ನು ಪ್ರೀತಿಯಿಂದ ಮಾಡೋದು. ಅಥವಾ ಯಾರಿಗಾದರೂ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ತೃಪ್ತಿ ಇಲ್ಲ, ಸ್ಯಾಲ್ರಿ ವಿಷಯದಲ್ಲಿ ಇನ್ನೂ ಜಾಸ್ತಿ ಸ್ಯಾಲ್ರಿ ಇರೋದು, ಡ್ರೀಮ್ ಜಾಬ್ ಬೇಕು ಅಂತ ಇರ್ತೀರ. ಆಲ್ರೆಡಿ ಮಾಡ್ತಾ ಇರೋ ಕೆಲಸನ ಬೈಕೊಂಡು ಮಾಡ್ತಿದ್ರೆ ಬೇರೆ ಕೆಲಸ ನಿಮಗೆ ಯೂನಿವರ್ಸ್ ಕೊಡುತ್ತಾ? ಇಲ್ಲ ತಾನೆ. ಸೊ ಇರೋ ಕೆಲಸನ ಪ್ರೀತಿಸಿ ಇಷ್ಟಪಟ್ಟು ಮಾಡಿ, ಮನಸಾರೆ ಮಾಡಿ, ಆ ತಗೊಳ್ಳೋ ಸ್ಯಾಲ್ರಿನ ಭಕ್ತಿಯಿಂದ ತಗೊಂಡು ಅದನ್ನು ಆ ಮನಿ ಜೊತೆ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ಳಿ. ಆಗ ನೋಡಿ ಯೂನಿವರ್ಸ್ ನಿಮಗೆ ಎಷ್ಟು ಮ್ಯಾಜಿಕಲ್ ಆಗಿ ನಿಮ್ಮ ಡ್ರೀಮ್ ಜಾಬನ್ನು ಕೊಡುತ್ತೆ. ಕೆಲಸದ ವಿಷಯದಲ್ಲಿ ಈ ರೀತಿ ಆ್ಯಕ್ಷನ್ ತಗೋಬೇಕು. ಈಗ ರಿಲೇಷನ್ಶಿಪ್ ವಿಷಯಕ್ಕೆ ಬರೋಣ. ರಿಲೇಷನ್ಶಿಪ್ ವಿಷಯದಲ್ಲಿ ಈಗ ಯಾರೆಲ್ಲ ಸ್ಪೆಸಿಫಿಕ್ ಪರ್ಸನ್ ಅಂದರೆ ಇಂಥವ್ರೇ ನನಗೆ ಲೈಫ್ ಪಾರ್ಟ್ನರಾಗಿ ಬೇಕು ಅಂತ ಅಂದ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋರು ಏನು ಆ್ಯಕ್ಷನ್ ತಗೋಬೇಕು? ನಾನು ಇಂಥ ಪರ್ಸನ್ ಜೊತೆನೇ ಇದ್ದೀನಿ, ನನಗಿಂಥವರೇ ಸಿಗ್ತಾರೆ, ಈ ಥರ ಕ್ವಾಲಿಟೀಸ್ ಇರೋರೇ ಸಿಕ್ಕಿದ್ದಾರೆ ಅಂತೆಲ್ಲ ಹೇಳ್ಕೊಳ್ತೀರಾ, ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ಅದಾದಮೇಲೆ ಇಂಥವ್ರು ಸಿಕ್ಕಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತೀರಾ. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಎಲ್ಲಿ ಸಿಕ್ಕಿದ್ದಾರೆ, ಇನ್ನೂ ಸಿಕ್ಕಿಲ್ಲ, ಸುಮ್ಮನಿರು ಅಂತ ಇರುತ್ತೆ. ಅಂದರೆ ನೀವು ಅದನ್ನು ಇನ್ನೂ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡಿರಲ್ಲ. ಒಂದು ಸಲ ನೀವು ಯೂನಿವರ್ಸ್ಗೆ ತಿಳಿಸಿ ಹೇಳಿಬಿಟ್ರೆ ನಿಮಗೆ ಇಂಥ ಪರ್ಸನ್, ಇಂಥ ಕ್ವಾಲಿಟೀಸ್ ಇರೋ ಪರ್ಸನ್ ಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಅಂತ ಯೂನಿವರ್ಸ್ ಕಿವಿಗೆ ನೀವು ಹೇಳಿಬಿಟ್ರೆ ಅಲ್ಲಿಗೆ ಆಯಿತು. ನೀವು ಇನ್ನು ಆ್ಯಕ್ಷನ್ ಏನು ತಗೋಬೇಕು ಅಂದರೆ ಏನು ತಗೊಳ್ಳದೇ ಇರೋದೇ ನಿಮ್ಮ ಆ್ಯಕ್ಷನ್. ಇಲ್ಲಿ ಇಂಥ ಪರ್ಸನ್ನ ನಂಗೆ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನಾಗಿ ಅವರೇ ನಿಮ್ಮ ಲೈಫಿಗೆ ಬರ್ತಾರೆ, ಅಥವಾ ನಿಮ್ಮ ತಂದೆ ತಾಯಿ ಅಂಥ ಪರ್ಸನ್ನ ನಿಮಗೆ ಹುಡುಕಿ ತರ್ತಾರೆ. ಇದು ಯೂನಿವರ್ಸ್ನ ಕೆಲಸ. ಆಮೇಲೆ ಯೂನಿವರ್ಸ್ನ ಆ್ಯಕ್ಷನ್, ನಿಮ್ಮ ಆ್ಯಕ್ಷನ್ ಏನೂ ಇಲ್ಲ ಇಲ್ಲಿ. ಆದರೆ ಮಿಕ್ಕಿದ ರಿಲೇಷನ್ಶಿಪ್ಸ್ಗೆ ನೀವು ವ್ಯಾಲ್ಯೂ ಕೊಡ್ತಾ ಇರಬೇಕು ಆ ಟೈಮಲ್ಲಿ. ಯಾಕೆಂದರೆ ಯೂನಿವರ್ಸ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಯಾರೋ ಒಬ್ಬ ಸ್ಪೆಷಲ್ ವ್ಯಕ್ತಿ ಬೇಕು ಅಂತ ಕೇಳ್ತಾ ಇದ್ದೀರಾ, ಇರೋ ವ್ಯಕ್ತಿಗಳ ಜೊತೆ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು ಕಣ್ಣು ಹಾಕಿ ಇಟ್ಟಿರುತ್ತೆ. ಓಕೆನಾ? ಸೊ ನಿಮ್ಮ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರ ಜೊತೆ ಹೇಗಿದ್ದೀರಾ, ಎಷ್ಟು ಪಾಸಿಟಿವ್ ಆಗಿದ್ದೀರಾ, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸೊ ನೀವೇನು ತಗೊಳ್ಳದೇ ಇರೋದೇ ನಿಮ್ಮ ಆ್ಯಕ್ಷನ್. ಇನ್ನು ಗಂಡ ಹೆಂಡತಿ ವಿಷಯಕ್ಕೆ ಬಂದರೆ, ಈಗ ಏನಾಗ್ತಿದೆ, ಈಗಿನ ಜನ್ರೇಷನಲ್ಲಿ ಈಗ ಮದುವೆ ಆದಮೇಲೆ ಗಂಡ ಹೆಂಡತಿರೋ ಪ್ರಾಬ್ಲಮ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಪ್ರತಿಯೊಬ್ಬರಲ್ಲಿ ಇರೋದು ಒಂದು ಮೇಯ್ನ್ ಎನಿಮಿ ಏನು ಅಂದರೆ ಈಗೋ. ಅವ್ರ ಕಡೆಯಿಂದ ತಪ್ಪಾಯಿತು, ನಾನು ಯಾಕೆ ಸಾರಿ ಕೇಳಬೇಕು, ಅವ್ರು ತಾನೇ ಜಗಳ ಮಾಡಿದ್ದು, ಅವ್ರು ಬಂದು ಮಾತಾಡಲಿ, ಈ ರೀತಿಯಾದ ಈಗೋಗಳಿದೆ. ಈಗ ನಾನು ತುಂಬ ಜನರ ಜೊತೆ ಮಾತಾಡಿದ್ದೀನಿ, ಪ್ರತಿಯೊಬ್ಬರು ಅವ್ರ ಕತೆ ಹೇಳಿದಾಗ ಅಲ್ಲಿ ನನಗೆ ಕಾಣಿಸೋದು ಅವರಿಬ್ಬರು ಜಗಳ ಅಲ್ಲ, ಅವರಿಬ್ಬರಲ್ಲಿರೋ ಆ ಈಗೋ ಜಗಳ ಮಾಡ್ತಾ ಇರೋದೇ ನನಗೆ ಕಾಣಿಸೋದು. ಸೊ ಇಲ್ಲಿ ನೀವು ಗಂಡ ಹೆಂಡತಿ ಜಗಳ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ, ನಾನು ನನ್ನ ಗಂಡ ಅಥವಾ ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೆಲ್ಲ. ಅದಕ್ಕೆ ತಕ್ಕ ಆ್ಯಕ್ಷನ್ ಏನು ತಗೊಂಡಿದ್ದೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ, ಏನು ತಗೊಂಡಿದ್ದೀರಾ? ಇದಕ್ಕೆ ನಾನು ಏನು ಹೇಳ್ತೀನಿ ಗೊತ್ತಾ? ಈಗ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಅಂದರೆ ಇವಾಗ ಹೆಂಡತಿಯ ಕರ್ತವ್ಯ ಏನು? ಗಂಡನ ಜೊತೆ ಯಾವಾಗಲೂ ಜಗಳ ಆಗ್ತಾ ಇದೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಅವ್ರ ಜೊತೆ ಜೀವನ ಸಾಗಿಸ್ಬೇಕು, ಚೆನ್ನಾಗಿ ಒಳ್ಳೆ ಜೀವನ ಬೇಕು, ಅವ್ರನ್ನ ಅರ್ಥ ಮಾಡಿಕೊಂಡು ಇಬ್ಬರೂ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಸಂತೋಷವಾಗಿರುವಂಥ ಒಂದು ಜೀವನ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ ಅಂತಲೇ ತಾನೇ ಅರ್ಥ. ಸೊ ಹೀಗಿರುವಾಗ ಅವ್ರು ಮಾತಾಡಿದ್ರೇನು, ನೀವು ಮಾತಾಡಿದ್ರೇನು, ಅವ್ರು ಸಾರಿ ಕೇಳಿದ್ರೇನು, ನೀವು ಸಾರಿ ಕೇಳಿದ್ರೇನು, ನೀವಾಗಿ ನೀವು ಹೋಗಿ ಗಂಡನಿಗೆ ನೀವು ಹೇಗೆ ನಡ್ಕೊಂಡ್ರೆ ಇಷ್ಟ ಆಗುತ್ತೋ ಆ ರೀತಿ ನಡ್ಕೊಂಡು ಆಮೇಲೆ ಅವ್ರ ಹತ್ರ ಸಾರಿ ಕೇಳಿದಾಗ ಅವರು ಕೂಡ ಒಂದು ಸ್ಟೆಪ್ ಕೆಳಗೆ ಇಳಿದು ಬಂದು ಅವರು ಕೂಡ ನಿಮಗೆ ಸಾರಿ ಕೇಳ್ತಾರೆ. ಆಗಿಬ್ಬರು ಕೂತ್ಕೊಂಡು ಮಾತಾಡಿ ಯಾಕೆ ನಮ್ಮಿಬ್ಬರ ಮಧ್ಯೆ ಈ ಥರ ಜಗಳ ಬರದೇ ಇರಬೇಕು ಅಂದರೆ ನಾವೇನು ಚೇಂಜಸ್ ಮಾಡ್ಕೋಬೇಕು ನಮ್ಮಲ್ಲಿ ನಾವು ಅಂತ ಕೂತ್ಕೊಂಡು ಒಂದು ಡೇಟಿಗೆ ಹೋಗಿ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಈ ರೀತಿ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ಗೇನೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಒಂದು ಇಡೀ ವಾರದಲ್ಲಿ ಒಂದು ದಿನ ನೀವು ಹೊರಗಡೆ ಹೋಗೋದು, ಈ ಥರ ಎಲ್ಲ ಮಾಡ್ಕೊಳ್ಳಿ. ಅದೇ ಇವಾಗ ಗಂಡ ಅಂದ್ಕೊಳ್ಳಿ, ಗಂಡನಿಗೆ ಹೆಂಡತಿ ಜೊತೆ ಯಾವಾಗಲೂ ಜಗಳ ಆಗ್ತಾ ಇದೆ, ಆದರೆ ಅವ್ರ ಜೊತೆ ಚೆನ್ನಾಗಿರೋದು ಇಷ್ಟ ಆಗ್ತಾ ಇದೆ ಅಂತ ಅಂದಾಗ ನೀವೇನು ಮಾಡಬೇಕು? ನೀವು ಕೂಡ ಎಕ್ಸಾಕ್ಟ್ಲಿ ಅದನ್ನೇ ಮಾಡಬೇಕು. ಒಂದು ಸ್ಟೆಪ್ ಕೆಳಗೆ ಇಳಿದು ಬನ್ನಿ. ನಿಮ್ಮ ಹೆಂಡತಿ ಜೊತೆ ನಿಮಗೆ ಜೀವನ ಮಾಡೋಕ್ಕೆ ಇಷ್ಟ ಇದೆ ತಾನೇ, ಮತ್ತಿನ್ನೇನು ಅವರಿಗೆ
ನೀವು ಹೇಗೆ ನಡ್ಕೊಂಡ್ರೆ ಇಷ್ಟ ಆಗುತ್ತೋ ಆ ರೀತಿ ನಡ್ಕೊಂಡಾಗ ಆಟೋಮೆಟಿಕ್ಕಾಗಿ ನಿಮ್ಮ ವೈಫು ಒಂದು ಸ್ಟೆಪ್ ಕೆಳಗೆ ಇಳಿದು ಬಂದು ಅವ್ರು ಓಡ್ ಬಂದು ಸಾರಿ ಕೇಳ್ತಾರೆ. ನಿಮಗೂ ಎಕ್ಸಾಕ್ಟ್ಲಿ ಇದೆ. ಸೊ ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸೇ ಇರುತ್ತೆ, ಅದು ದೊಡ್ಡದಿರಲ್ಲ. ಸೊ ಇಬ್ಬರೂ ಕೂತ್ಕೊಂಡು ಓಪನ್ ಆಗಿ ಮಾತಾಡ್ಕೊಳ್ಳಿ. ಇನ್ನು ಕೆಲವ್ರ ಮನೆಯಲ್ಲಿ ಅತ್ತೆ ಸೊಸೆ ಪ್ರಾಬ್ಲಮ್ ಇರುತ್ತೆ. ಈ ಅತ್ತೆ ಸೊಸೆ ಪ್ರಾಬ್ಲಮ್ನ ಹೇಗೆ ಡೀಲ್ ಮಾಡೋದು, ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಈಗ ನಿಮ್ಮ ಸುಮಾರು ಜನ ಹುಡುಗಿರು ಹೆಣ್ಮಕ್ಳು ಅವ್ರ ಅತ್ತೆದಿರು ಮನೇಲೇ ಇರಬಾರ್ದು ಅಥವಾ ಇವರೇ ಸಪ್ರೇಟ್ ಮನೆ ಮಾಡ್ಕೋಬೇಕು ಅಂತ ಎಲ್ಲ ಯೂನಿವರ್ಸ್ನ ಕೇಳ್ತಾರೆ. ಆ ಥರ ಕೇಳಿದ್ರೆ ಖಂಡಿತ ಆ ಮ್ಯಾನಿಫೆಸ್ಟೇಷನ್ ನಡೆಯೋದೇ ಇಲ್ಲ. ಅದಕ್ಕೆ ಯಾವ ಆ್ಯಕ್ಷನ್ ತಗೊಳ್ಳೋದೇ ಬೇಡ. ಯಾಕೆಂದರೆ ಅದು ನಡೆಯೋದೇ ಇಲ್ಲ ಅಂದಮೇಲೆ ಇನ್ನೇನು ಆ್ಯಕ್ಷನ್ ತಗೊಳ್ತೀರಾ ಅಲ್ವಾ? ಯಾಕೆಂದರೆ ಗಂಡ ಬೇಕು, ಅವ್ರನ್ನ ಹೆತ್ತಿರೋರು ಬೇಡ ಅಂದರೆ ಯೂನಿವರ್ಸ್ ಒಪ್ಪಲ್ಲ. ಅದರ ಬದಲು ಎಲ್ಲರೂ ಒಟ್ಟಿಗೆ ಇರ್ತೀವಿ, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ನಮ್ಮದೊಂದು ಹ್ಯಾಪಿ ಫ್ಯಾಮಿಲಿ ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡು ಆ ಅತ್ತೆ ಜೊತೆ, ಈಗ ಅತ್ತೆಗೆ ಏನು ನಿಮ್ಮ ಹತ್ರ ಏನು ಒಂದು ಕೊರತೆ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ, ಅವ್ರು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಯಾವ ವಾತಾವರಣದಲ್ಲಿ ಬೆಳೆದು ಬಂದಿದ್ದಾರೋ ಅದು ಅವ್ರ ಮೈಂಡ್ ಮೇಲೆ ತುಂಬ ಎಫೆಕ್ಟ್ ಆಗಿರುತ್ತೆ. ಯಾಕೆಂದರೆ ಅವರು ಒಂದು ಸೊಸೆಯಾಗಿ ಬಂದಿರ್ತಾರೆ, ಅವ್ರ ಅತ್ತೆಯಿಂದ ಅವರು ಏನಾದರೂ ಫೇಸ್ ಮಾಡಿರ್ತಾರೆ, ಅದೆಲ್ಲ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರುತ್ತೆ. ನೀವು ಒಂದಿನ ಕೂತ್ಕೊಂಡು ಅವ್ರ ಹತ್ರ ಓಪನ್ ಆಗಿ ಮಾತಾಡಿ, ನಾನು ನಿಮ್ಮ ಜೊತೆ ನಿಮ್ಮ ಮಗಳಾಗಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ನನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನು ಕರೆಕ್ಷನ್ ಮಾಡ್ಕೋಬೇಕು ಹೇಳಿ ಅಂತ ಓಪನ್ ಆಗಿ ಮಾತಾಡಿ. ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್, ನಾವು ಹ್ಯಾಪಿ ಫ್ಯಾಮಿಲಿಯಾಗಿ ಇರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಲ್ವ, ಅದಕ್ಕೆ ನೀವು ತಗೊಳ್ಳೋ ಅಂಥ ಆ್ಯಕ್ಷನ್ ಇದೇ ಆಗಿರುತ್ತೆ, ಕುತ್ಕೊಂಡು ಮಾತಾಡೋದು. ಈ ರೀತಿ ಮಾತಾಡೋದ್ರಿಂದ ಎಷ್ಟೋ ಫ್ಯಾಮಿಲೀಸು ಸೆಪರೇಟ್ ಆಗೋ ಬದಲು ಎಲ್ಲ ಒಂದಾಗಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಆಗ ಯೂನಿವರ್ಸ್ ನೋಡ್ತಾ ಇರುತ್ತೆ, ನೀವು ಆ ಒಂದು ರಿಲೇಷನ್ಶಿಪ್ನ ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಎಷ್ಟೇ ರಿಲೇಷನ್ಶಿಪ್ಸ್ ಇದ್ದರೂ ಎಲ್ಲರಿಗೂ ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಪ್ರೀತಿ ಹಂಚ್ತಾ ಇದ್ದೀರಾ, ಎಲ್ಲರ ಪ್ರೀತಿ ತಗೊಳ್ತಾ ಇದ್ದೀರಾ ಅಂದಾಗ ಯಾರೋ ಒಬ್ಬರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಯೂನಿವರ್ಸ್ ಹತ್ರ ನೀವು ಹ್ಯಾಪಿ ಫ್ಯಾಮಿಲಿ ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಕುತ್ಕೊಂಡು ನೀವು ಈ ರೀತಿ ಮಾತಾಡಿದಾಗ ನೀವು ಅವ್ರು ಚೇಂಜೇ ಆಗಲ್ಲ, ಅವ್ರಿಗೆ ನನ್ನ ನೋಡಿದ್ರೇ ಇಷ್ಟ ಇಲ್ಲ ಅಂತ ವಾದಿಸ್ತೀರ. ಆದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡುತ್ತೆ. ಇಲ್ಲಿ ನೀವು ಕುತ್ಕೊಂಡು ಮಾತಾಡಿದಾಗ ಯೂನಿವರ್ಸ್ ಕೆಲಸ ಮಾಡಿಸುತ್ತೆ. ಅಲ್ಲಿ ನೀವು ಕುತ್ಕೊಂಡು ಮಾತಾಡಿದಾಗ, ಯಾಕೆಂದರೆ ನೀವು ಆ್ಯಕ್ಷನ್ ತಗೊಂಡಿದ್ದೀರಾ. ಹಾಗಾಗಿ ನೆಕ್ಸ್ಟ್ ಯಾರ್ದು ಕೆಲಸ? ಯೂನಿವರ್ಸ್ದು ಕೆಲಸ. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ನೆಕ್ಸ್ಟ್ ಯೂನಿವರ್ಸ್ದಲ್ವಾ ಕೆಲಸ. ಸೊ ನಿಮ್ಮ ಕೆಲಸ ನೀವು ಮಾಡಿದಾಗ ಆನ್ ದ ಹೋಲ್ ಇವಾಗ ನಾನು ಹೇಳಿರೋ ಈ ಎಲ್ಲ ಎಕ್ಸಾಂಪಲ್ಸ್ ಇಂದನೂ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರಬೇಕು, ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ನಮ್ಮ ಕಡೆಯಿಂದ ನಾವು ಯಾವ ರೀತಿಯಾದ ಎಫರ್ಟನ್ನು ಹಾಕಿರ್ತೀವಿ ಅದಕ್ಕೆ ಪ್ರತಿಫಲ ಸಿಗೋದು ನಮಗೆ. ನಾವು ಎಷ್ಟು ಎಫರ್ಟ್ ಹಾಕಿರ್ತೀವೋ ಅಷ್ಟಕ್ಕೆ ನಮಗೆ ಪ್ರತಿಫಲ ಸಿಗೋದು. ಅಷ್ಟು ಬಿಟ್ಟು ಇಷ್ಟ ಇಲ್ಲದೆ ಎಫರ್ಟ್ ಹಾಕಿದ್ರೆ ಪ್ರತಿಫಲ ಸಿಕ್ಕಿರಲ್ಲ. ಸೊ ಈಗ ನೀವೆಲ್ಲ ಯಾರಿಗೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗ್ತಾ ಇಲ್ವೋ, ನೀವೆಲ್ಲ ಪಾಸಿಟಿವ್ ಆಗಿದ್ದು ಕೂಡ ನಿಮಗೆ ಸಿಗ್ತಾ ಇಲ್ವೋ, ನಿಮ್ಮ ಅಫರ್ಮೇಷನ್ಸ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಾರ್ಮ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ. ಅದು ಕರೆಕ್ಟಾಗಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪದ್ಧತಿ ಕರೆಕ್ಟಾಗಿದೆ ಅಂದರೆ ಬೇರೆ ನಿಮ್ಮ ಥಾಟ್ಸ್ನ ನೋಡ್ಕೊಳ್ಳಿ. ಯಾವಾಗಲೂ ಪಾಸಿಟಿವಿಟಿಲಿ ಇದ್ದೀರಾ, ಯಾವಾಗಾದರೂ ಒಂದು ಸಲ ನೆಗೆಟಿವ್ ಥಾಟ್ ಬಂತ ಒಪ್ಪನೊಪ್ಪನೋ ಹೇಳ್ಕೊಂಡು ಅದನ್ನು ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ ಇಲ್ವಾ, ಅಥವಾ ನೀವು ಹಾಕಿರೋ ಎಫರ್ಟ್ ಎಷ್ಟು ಪರ್ಸೆಂಟೇಜ್ ಹಾಕಿದ್ದೀರಾ, ಅದು ಪ್ರೀತಿಯಿಂದ ಮನಸಾರೆ ಹಾಕಿದ್ದೀರಾ ಇಲ್ವಾ, ಇದನ್ನೆಲ್ಲ ಗಮನ ಕೊಟ್ಟು ನೋಡಿದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆನೇ ನಿಮಗೆ ಸಿಕ್ಕಿರುತ್ತೆ. ಸೊ ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ಅರ್ಧದಲ್ಲಿ ನಿಂತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಸನ್ನು ನೆರವೇರಿಸ್ಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.